ವೆಲ್ಕಮ್ ಟು ಹೆಲ್ತಿ ಕುಕ್ಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನೆಲ್. ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಹಳ್ಳಿಯ ಶೈಲಿಯಲ್ಲಿ ಮಸೊಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿ ಈ ವಿಡಿಯೋಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ತುಂಬ ಚೆನ್ನಾಗಿದೆ. ಅಡುಗೆ ಮಾಡೋಕ್ಕೆ ಬರದಿರೋರಿಗೂ ಕೂಡ ಇದು ಸಾಂಬಾರು ಈಸಿಯಾಗಿ ಮಾಡ್ಕೋಬೋದು. ಮುದ್ದೆಗೂ ಹಾಗೂ ಅನ್ನಕ್ಕೂ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಬನ್ನಿ ಹಾಗಿದ್ರೆ ಮಸೊಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾವ ಸೊಪ್ಪು ಅವೈಲೇಬಲ್ ಇದೆಯೋ ಆ ಸೊಪ್ಪನ್ನು ತೊಗೊಳ್ಳಿ. ನಾನಿಲ್ಲಿ ಬಸಳೆ ಸೊಪ್ಪು, ಹರವಿ ಸೊಪ್ಪು, ಹಾಗೆ ಹೊಂಗನೆ ಸೊಪ್ಪು ಮತ್ತು ಬಿಳಿ ಮತ್ತು ಕೆಂಪು ಹರವಿ. ಬನ್ನಿ ಹಾಗಿದ್ರೆ ಬೇಳೆ ಬೇಯಿಸಲಿಕ್ಕೆ ಏನೆಲ್ಲ ಪದಾರ್ಥ ಬೇಕು ಅಂತ ನೋಡೋಣ. ಬೇಳೆ 1 ಕಪ್ ತೊಗೊಂಡ್ಬಿಟ್ಟು ನೀರಾಗಿ 2 ನೀರಲ್ಲಿ ವಾಶ್ ಮಾಡ್ಕೊಂಡ್ಬಿಡಿ. ಆನಂತರ ಅದಕ್ಕೆ ಹೆಚ್ಚಿದಂತಹ ಟೊಮೊಟೊ, ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಬೇಕಾಗುತ್ತೆ. ನೋಡಿ, 1 ಬೌಲ್ ಬೇಳೆಗೆ ನಾನು 4 ಹಸಿಮೆಣಸಿನಕಾಯಿ, ಹಾಗೆ ಮೀಡಿಯಮ್ ಗಾತ್ರದ 4 ರಿಂದ 5 ಟೊಮೊಟೊ ತೊಗೊಳ್ತಾ ಇದ್ದೀನಿ. ಮತ್ತು ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪು, 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆ 4 ಅಥವಾ 2 ಈರುಳ್ಳಿ, ಹೆಚ್ಚಿದ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಂತರ 2 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆಯೂ ಹಾಕ್ಕೋಬೇಕು. ನಾವು ಈ ರೀತಿ ಸಾಂಬಾರಿಗೂ ಬೇಳೆ ಬೇಯಿಸುವಾಗಲೂ ಹಾಕಿದರೂ ಬೇಳೆ ತುಂಬ ಘಮ ಘಮ ಅಂತ ಬರುತ್ತೆ. ಆನಂತರ ನೋಡಿ, ಇದಕ್ಕೆ 1 ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ನಾನು ಕರೆಕ್ಟ್ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ಕುಕ್ಕರಿಗೆ ಇಷ್ಟೆಲ್ಲ ಪದಾರ್ಥಗಳನ್ನು ಹಾಕಿಬಿಟ್ಟು ಇದಕ್ಕೆ ನಮಗೆ ಬೇಯಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಅಂದರೆ ತರಕಾರಿ ಮತ್ತು ಸೊಪ್ಪು ಬೇಳೆ ನೀಟಾಗಿ ಮುಳುಗುವಷ್ಟು ನೀರು ಹಾಕ್ಕೊಂಬಿಡೋಣ. ಹಾಕಿಬಿಟ್ಟು ನಾವು ಕುಕ್ಕರ್ 3 ವಿಷಲ್ ಹೊಡೆಸಿದ್ರೆ ನಮಗೆ ಬೇಳೆ ಬೆಂದು ಬಂದುಬಿಡುತ್ತೆ. ಬೇಳೆ ಸೊಪ್ಪು ನೀಟಾಗಿ ಹಣ್ಣಿನಂಗೆ ಬೆಂದರೆ ನಮಗೆ ಸ್ಮ್ಯಾಶ್ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ನಮ್ಮ ಬೇಳೆ ಬೆಂದುಬಿಟ್ಟು ರೆಡಿ ಆಯಿತು. ಈ ಬೇಳೆನ ನಾವು ಮಸ್ತ್ಬಿಟ್ಟು ತೆಗೆದುಬಿಡೋಣ. ಇದನ್ನು ನೀಟಾಗಿ ಸೋಸಿಬಿಟ್ಟು ತೆಗೆದು ಆಮೇಲೆ ಇದನ್ನು ಮಸ್ತ್ಬಿಡಬೇಕು. ಮಸಿಯೋದ್ರಿಂದ ನಮಗೆ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ಹಾಗೆ ಇಲ್ಲಿ ಒಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಕಾದಿದೆ ನೋಡಿ. ಹುಣಸುವ ಹಣ್ಣಿನ ಹುಳಿಯನ್ನು ನಾವು ಬೇಳೆ ಬೇಯಿಸುವಾಗ ಹಾಕಬಾರ್ದು. ಆನಂತರ ನೋಡಿ, ಹುಣಸೆ ಹುಳಿಯನ್ನು ಹಾಕಿಬಿಟ್ಟು ನಾವು ಮತ್ತೆ ಒಂದು ಸರಿ ಕುದಿಸ್ಬಿಟ್ಟು ನಾವು ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹುಣಸೆ ಹಣ್ಣಿನ ಹುಳಿನ ನಾವು ನಮ್ಮದು ಆಪ್ಷನಲ್ಲಿ, ಇದು ಬೇಕಿದ್ರೆ ಹಾಕೋಬೋದು, ಬೇಡಾದರೆ ಸ್ಕಿಪ್ ಮಾಡ್ಕೋಬೋದು. ಇದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಹುಳಿ ಬರುತ್ತೆ, ಸಾಂಬಾರು ತುಂಬ ಟೇಸ್ಟ್ ಆಗುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ನೀಟಾಗಿ ನಾನು ಇವಾಗ ಸೋಸಿ ತೆಗೆದುಬಿಟ್ಟು ಇದನ್ನು ಮಸ್ತ್ಬಿಡ್ತೀನಿ. ಈ ರೀತಿ ಮಸಿಯೋದಿದ್ರೆ ನಿಮಗೆ ಬೇಳೆ ಮಸಿಯೋದು ಅಥವಾ ಸ್ಮ್ಯಾಶರ್ ಇದ್ದರೆ ಅದರಲ್ಲಿ ನೀಟಾಗಿ ಬೇಳೆನ ಸ್ಮ್ಯಾಶ್ ಮಾಡಿ ತಗೊಂಬಿಡೋಣ. ನೋಡಿ, ನಾನು ಯಾವ ರೀತಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ, ಇದೇ ರೀತಿ ನೀವು ಕೂಡ ನೀಟಾಗಿ ಬೇಳೆ. ಇವಾಗ ನಾವು ಸೋಸಿಟ್ಟಂತಹ ನೀರಿಗೆ ನಾವು ಬೇಳೆ ಮತ್ತು ಸೊಪ್ಪನ್ನು ನಾವು ಮಸ್ತ್ ತೊಗೊಂಡಿದ್ವಲ್ಲ ಅದನ್ನೆಲ್ಲ ನೀಟಾಗಿ ಹಾಕಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಬೇಕಿದ್ರೆ ನೀವು ರುಚಿ ನೋಡಿ, ಉಪ್ಪು ಖಾರ ಹುಳಿ ಸರಿಯಾಗಿದೆ ಅಂತ ನೋಡಿಬಿಟ್ಟು ಆನಂತರ ಇದನ್ನು ಕುದಿಲಿಕ್ಕೆ ಒಂದು ಸ್ವಲ್ಪ ಕುದ್ಮೇಲೆ ಇದಕ್ಕೆ ನಾವು ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತೀವಿ. ಹಾಗಾದರೆ ಒಗ್ಗರಣೆ ಯಾವ ರೀತಿ ರೆಡಿ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಒಂದು ಪ್ಯಾನ್ಗೆ ನಾನು ಒಂದು 4 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಹಾಗೆ ಒಂದು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಸಾಂಬಾರು ಪುಡಿ ಹಾಕೋದ್ರಿಂದ ತುಂಬ ಘಮ ಬರುತ್ತೆ. ಹಾಗೆ 1 ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ, ಹಾಗೆ ಇಂಗನ್ನು ಹಾಕಿಬಿಟ್ಟು ನಾವು ಇದಕ್ಕೆ ಒಗ್ಗರಣೆನ ಕೊಟ್ಕೋಬೇಕು. ತುಂಬ ಟೇಸ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ. ನಾವು ಯಾವುದೇ ಅಡುಗೆ ಮಾಡಿದರೂ ಕೂಡ ಅದಕ್ಕೆ ಫೈನಲ್ ಆಗಿ ಒಗ್ಗರಣೆ ಕೊಡೋದಿದೆಯಲ್ಲ, ತುಂಬ ಚೆನ್ನಾಗಿ ನಾವು ಒಗ್ಗರಣೆ ಕೊಡೋದ್ರಿಂದ ನಮಗೆ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ನಮ್ಮ ಮನೆಯಲ್ಲಿ ಒಗ್ಗರಣೆ ಒಂದು ಸ್ವಲ್ಪ ಸೀದಿದ್ರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ನಾನು ಒಂದು ಸ್ವಲ್ಪ ಜಾಸ್ತಿನೇ ಒಗ್ಗರಣೆನ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಈ ಒಗ್ಗರಣೆನ ನಾವು ಇವಾಗ ರೆಡಿ ಮಾಡಿಟ್ಟಂತಹ ಬೇಳೆ ಮಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ತುಂಬ ಘಮ ಘಮ ಸ್ಮೆಲ್ ಬರುತ್ತೆ. ಹಳ್ಳಿ ಶೈಲಿಯಲ್ಲಿ ತುಂಬ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಳಿಕೊಟ್ಟಿದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ, ಒಗ್ಗರಣೆ ರೆಡಿ ಆಯಿತು. ನಾನಿವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ತುಂಬ ಇಂಪಾರ್ಟೆಂಟು. ನಾವು ಮಸಾಲೆ ಅಥವಾ ಸಾಂಬಾರು ಪುಡಿನ, ಗರಂ ಮಸಾಲನ ನಾವು ಒಗ್ಗರಣೆ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ನಾನು ಹಾಗೆ ಯಾವಾಗಲೂ ಒಗ್ಗರಣೆಗೆ ಹಾಕ್ಕೊಳ್ಳೋದು. ನೀವು ಒಂದು ಸಾರಿ ಈ ಟಿಪ್ನ ಫಾಲೋ ಮಾಡಿ. ಒಗ್ಗರಣೆಗೆ ನೀವು ಸಾಂಬಾರು ಪುಡಿ ಹಾಕೋದ್ರಿಂದ
ಸಾಂಬಾರು ತುಂಬ ಘಮ ಬರುತ್ತೆ. ಅನಂತರ ನೋಡಿ ಈ ಸಾಂಬಾರು ಬಂದುಬಿಟ್ಟು ಮುದ್ದೆಗೆ ಅನ್ನಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಹಳ್ಳಿ ಕಡೆ. ಆಮೇಲೆ ನಮ್ಮ ಹಿರಿಯರೆಲ್ಲ ಇದೇ ರೀತಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ರು. ಇದರಲ್ಲಿ ಕಾಯಿ ಯಾವುದು ಯೂಸ್ ಮಾಡಿಲ್ಲ, ಕ್ವಿಕ್ಕಾಗಿ ಬೇಗ ಅಡುಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಯಾವುದೇ ರೀತಿ ಸಾಂಬಾರಿಗೆ ನಾನು ಮಸಾಲೆ ತೋರಿಸಿಲ್ಲ. ಇದೇ ರೀತಿ ನಾವು ಕ್ವಿಕ್ಕಾಗಿ ಬೇಗ ಅಡುಗೆ ಮಾಡ್ಕೋಬೋದು. ಹಾಗೆ ಬನ್ನಿ ಇದಕ್ಕೊಂದು ಸೈಡ್ ಡಿಶ್ ನೋಡ್ಕೊಂಡ್ಬಿಡೋಣ. ಅದೇ ಅರ್ಬಿ ಸೊಪ್ಪು ಜಾಸ್ತಿ ಇರೋ ಕಾರಣಕ್ಕೆ ನಾನು ಅದನ್ನು ಒಂದು ಸ್ವಲ್ಪ ಪಲ್ಯ ಮಾಡಿಕೊಂಡೆ. 2 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಹಾಗೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಒಣಮೆಣಸಿನ್ಕಾಯಿ ಹಾಕಿಬಿಟ್ಟು ನಾನು ಸೊಪ್ಪನ್ನು ಒಗ್ಗರಣೆ ಹಾಕ್ಕೊಂಡೆ. ಇದು ನಮಗೆ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿತ್ತು. ಅನ್ನದ ಜೊತೆ ಮುದ್ದೆಗೂ ಕೂಡ ಇದು ತುಂಬ ಚೆನ್ನಾಗುತ್ತೆ ಸಾಂಬಾರು. ಒಮ್ಮೆ ಟ್ರೈ ಮಾಡಿ ಮುದ್ದೆಗೆ, ಹಾಗೆ ವೈಟ್ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ಸಾಂಬಾರು ಜೊತೆಗೆ ನಿಮಗೆ ಮುದ್ದೆ ರೆಸಿಪಿ ಬೇಕಾದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೀವು ನಿಮ್ಮ ಮನೆಯಲ್ಲಿ ಮಸೊಪ್ಪು ಸಾಂಬಾರು ಯಾವ ರೀತಿ ಮಾಡ್ತೀರಾ, ಯಾವ್ಯಾವ ಸೊಪ್ಪನ್ನ ಬಳಸ್ತೀರಾ, ನೀವು ಇದೇ ಸ್ಟೆಪ್ಸ್ನ ಫಾಲೋ ಮಾಡ್ತೀರಾ ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಈ ವಿಡಿಯೋನ ಎಂಡ್ ಸ್ಕ್ರೀನ್ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಣಬೆ ಗ್ರೇವಿ ಮಾಡೋದು ಹೇಗೆ, ಹಾಗೆ ಸುವರ್ಣಗಡ್ಡೆಯ ಕಬಾಬ್ ಮತ್ತು ಕುರ್ಮಾ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಐ ಕಾರ್ಡ್ ಮತ್ತೊಂದು ಸರಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಎಂಡ್ ಸ್ಕ್ರೀನಲ್ಲೂ ಕೂಡ ನಾನು ವಿಡಿಯೋ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಅಲ್ಲಿ ಹೋಗಿ ಎಂಡ್ ಸ್ಕ್ರೀನಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅವೆರಡು ವಿಡಿಯೋ ಅವೈಲೇಬಲ್ ಇದೆ. ಹಾಗೆ ಯುಗಾದಿ ಸ್ಪೆಷಲ್ಗೆ ನಾನು ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಹಾಗೆ ಸಿಹಿ ಗೆಣಸಿನಿಂದ ಮಾಡಿದಂತಹ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿಬಿಟ್ಟು ನೀವು ಚೆಕ್ ಮಾಡಿ.